ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ನೋಡ್ತಾ ಇದ್ದೀರಾ ಸ್ಟಾರ್ ಟೂರ್ ಟ್ರಾವೆಲ್ಸ್ ಹೋಗ್ತಾ ಇರೋದು ಸ್ನೋಡೋನಿಯಾಗೆ. ಅದಿರೋದು ವೇಲ್ಸಲ್ಲಿ, ನಾರ್ತ್ ವೇಲ್ಸಲ್ಲಿ ಬರುತ್ತೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಲೊಕೇಶನ್. ಬನ್ನಿ, ನಾವು ಈಗಾಗಲೇ ಅರ್ಧ ಜರ್ನಿ ಬಂದಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಂದಿರಿಸಿದ್ದಾರೆ. ಸೊ ಹೇಗೆ ಬಂದ್ವಿ ಅನ್ನೋದನ್ನು ನಾನು ಈಗ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾವು ಸ್ನೋಡೋನಿಯಾ ರೀಚ್ ಆಗ್ತೀವಿ. ಅಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ಓಕೆ, ಬನ್ನಿ ನಮ್ಮ ಜೊತೆ. ಅಷ್ಟೆಲ್ಲ ಆಯಿತು. ನಮಗೆ ಇದೇ ನೋಡ್ತಾ ಇದ್ರಲ್ವ, ಇದೇ ಕೋಚ್ ಇದು. ಈಗ ನೆಕ್ಸ್ಟ್ ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಇವರು ನಮ್ಮ ಕೋಚ್ನ ಕ್ಯಾಪ್ಟನ್. ಹಾಯ್ ರಾಂಬೋ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಕೋಚ್ ಈ ಥರ ಇರುತ್ತೆ. ನಾವು ಟೋಟಲ್ 14 ಮೆಂಬರ್ಸ್ ಇರೋದ್ರಿಂದ ನಮಗೆ 23 ಹಿಂದ್ಗಡೆ ಫುಲ್ ಕಂಪ್ಲೀಟ್ ಕೊಟ್ಟಿದ್ದಾರೆ. ಆಗಲೇ ಹೇಳ್ದಾಗೆ ನಾವು ಹೋಗ್ತಾ ಇರೋದು ಸ್ನೋಡೋನಿಯಾಗೆ. ಇದು ಇರೋದು ವೇಲ್ಸಲ್ಲಿ. ಸೊ ವೇಲ್ಸ್ ಕಂಟ್ರಿಯಲ್ಲಿ ಇದು ಒನ್ ಆಫ್ ದ ಕಂಟ್ರಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒನ್ ಆಫ್ ದ ಕಂಟ್ರಿ ಇದು ವೇಲ್ಸ್. ಸೊ ಲಂಡನ್ನಿಂದ 4.5 hours ಆಗುತ್ತೆ ಜರ್ನಿ ನಮಗೆ, ಬಸ್ ಅಥವಾ ಕಾರ್ ಡ್ರೈವ್ ಮಾಡ್ಕೊಂಡು ಹೋದರೆ, ಅಂದರೆ ನಾನ್ ಸ್ಟಾಪ್. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಈಸ್ಟ್ ಟೈಮಿಂದ. ಸೊ ಬೆಳಗ್ಗೆ 5:30ಗೆಲ್ಲ ನಾವು ಬಸ್ಸಲ್ಲಿ ಹೊರಟ್ವಿ. ಅಂದರೆ ನಾವು ಆಲ್ಮೋಸ್ಟ್ 5:15ಗೆಲ್ಲನೂ ಈಸ್ಟ್ ಟೈಮ್ ಸ್ಟೇಷನಲ್ಲಿದ್ವಿ. ಈಸ್ಟ್ ಟೈಮಲ್ಲಿಂದ ಪಿಕಪ್ ಪಾಯಿಂಟ್ ನಮಗಿದ್ದಿದ್ದು. ಸೊ 5:30ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 5:30ಯಿಂದ ಹೊರಟ್ವಿ. ಸೊ ಆನ್ ದ ವೇ ತುಂಬ ಚೆನ್ನಾಗಿದೆ ಸೀನ್ರಿ ಪ್ಲೇಸಸ್ಸು. ನಾನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ಸು. ಯಾಕೆಂದರೆ ಹೋಗ್ತಾ ನಮಗೆ ಫುಲ್ ಕಂಪ್ಲೀಟ್ ವಿಲೇಜಸ್ ಎಲ್ಲ ಕಾಣಿಸುತ್ತೆ. ಇವಾಗ ನಾವು ಒಂದು ಊರಿಂದ ಇನ್ನೊಂದು ಹೋಗ್ಬೇಕಂದ್ರೆ, ಇಂಡಿಯಾದಲ್ಲಿ ತಗೊಳ್ಳಿ, ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ಸೊ ಔಟ್ಸ್ಕರ್ಟ್ಸ್ಗೆ ಹೋದಾಗ ನಮ್ಗೆ ಏನಾಗುತ್ತೆ, ಹಳ್ಳಿಗಳು ಸಿಗುತ್ತಲ್ವ. ಸೊ ವ್ಯೂ ಹಾಗೇನೇ ಇದೆ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಈಗ 4.5 hours ನಾವು ರೀಚ್ ಆಗ್ತೀವಿ. ಮಧ್ಯದಲ್ಲಿ ನಮಗೆ ಬ್ರೇಕ್ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ವೆಂಬ್ಲಿಗೆ ಹೋಗ್ತಾ ಇದ್ದೀವಿ. ವೆಂಬ್ಲಿಯಲ್ಲಿ ಅಂದರೆ ಒಬ್ಬರನ್ನ ಇಳಿಸ್ಬೇಕು. ಸೊ ಈ ಟೂರ್ಸ್ ಏನಿದೆಯಲ್ಲ, ನಾವು ಹೋಗ್ತಾ ಇರೋದು ಸ್ಟಾರ್ ಟೂರ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಬೇರೆ ಬೇರೆ ಲೊಕೇಶನ್ಗೆಲ್ಲ ಟ್ರಿಪ್ಸ್ ಎಲ್ಲ ಇದೆ. ಈಗ ಒಬ್ರು ಯಾರೋ ಸ್ಕಾಟ್ಲ್ಯಾಂಡ್ಗೆ ಹೋಗ್ತಾ ಇದ್ದಾರಂತೆ. ಸೊ ಅವ್ರನ್ನ ಈಸ್ಟ್ ಟೈಮಿಂದ ಪಿಕಪ್ ಮಾಡಿಕೊಂಡು ವೆಂಬ್ಲೆಯಲ್ಲಿ ಅವ್ರನ್ನ ಡ್ರಾಪ್ ಮಾಡಿದರೆ, ಸೊ ವೆಂಬ್ಲೆಯಿಂದ ಬೇರೆ ಕೋಚಲ್ಲಿ ಹತ್ಕೊಂಡು ಹೋಗ್ತಾರೆ ಸ್ಕಾಟ್ಲ್ಯಾಂಡ್ಗೆ. ಸೊ ಈಗ ನಾವು ಆಲ್ಮೋಸ್ಟ್ ವೆಂಬ್ಲೆಗೆ ರೀಚ್ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈಗ ಸೂರ್ಯೋದಯ ಆಗ್ತಾ ಇದೆ. ಈಗ ಟೈಮ್ 6:15 ಆಗಿದೆ. ಸೊ ವೆಂಬ್ಲೆಯಲ್ಲಿ ಅವ್ರನ್ನ ಇಳಿಸ್ಬಿಟ್ಟು ಅವ್ರು ಮುಂದೆ ಹೋಗ್ಬಿಟ್ಟು ನಮಗೆ ಮಧ್ಯದಲ್ಲಿ ಆಮೇಲೆ ಬ್ರೇಕ್ ಕೊಡ್ತಾರೆ. ನೋಡಿ, ಈಗ ನಾವು ವೆಂಬ್ಲೆ ರೀಚ್ ಆಗಿದ್ದೀವಿ. ಇಲ್ಲಿ ರೆಡಿ ಆಗಿದ್ದಾವೆ ಕೋಚಸ್ಸು. ಸೊ ಇದು ಬಂದ್ಬಿಟ್ಟು ಬರ್ಮಿಂಗ್ಹ್ಯಾಮ್ಗೆ ಹೋಗುತ್ತೆ. ಅಂದರೆ ಇದು ಒನ್ ಆಫ್ ದ ಪಿಕಪ್ ಪಾಯಿಂಟ್. ನಮಗೆ ಈಸ್ಟ್ ಟೈಮ್ ಹೇಗೋ ಒನ್ ಆಫ್ ದ ಪಿಕಪ್ ಪಾಯಿಂಟು. ಸೊ ಸ್ಕಾಟ್ಲ್ಯಾಂಡಿಗೆ ಹೋಗುತ್ತೆ ಟ್ರಿಪ್ಪು, ಬರ್ಮಿಂಗ್ಹ್ಯಾಮ್ಗೆ ಇರುತ್ತೆ, ಇಲ್ಲ ಬೇರೆ ಯುರೋಪಿಯನ್ ಕಂಟ್ರೀಸ್ಗೂ ಟ್ರಿಪ್ ಹಾಕ್ತಿರ್ತಾರಲ್ವ. ಸೊ ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ ಟ್ರಿಪ್, ಮಾತ್ರ ಸಖತ್ತಾಗಿದೆ. ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ.
ನಾವೀಗ ಸ್ನೋಡೋನೇ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಕೂತಿದ್ದೀವಿ. ವೆಂಬ್ಲಿಯಲ್ಲಿ ನೀವು ಅಲ್ವಾ? 5:30ಗೆ ಬಂದು ಈ ಸ್ಟ್ಯಾಂಡ್ಗೆ 5:30ರಿಂದ ಪಿಕಪ್ ಮಾಡ್ತೀವಿ ಬಸ್ಸಿಗೆ. ಪಿಕಪ್ ಮಾಡಿಬಿಟ್ಟು ಇವಾಗ ವೆಂಬೆಲ್ಲ ಬಂದು ಕೂತಿದ್ದೀವಿ. ಅಲ್ಲೇ ನೋಡೋಣ ಹೆಂಗಿದೆ ನೋಡೋಣ. ನೆಕ್ಸ್ಟ್ ಬ್ರೇಕ್ ಎಲ್ಲಿ ಬ್ರೇಕ್ಫಾಸ್ಟ್ ಆವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಹಿಂದ್ಗಡೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸನ್ನಿಧಿ ನೋಡಿ, ಮಂಕಿ ಸನ್ನಿಧಿ ಡ್ಯಾನ್ಸ್ ಮಾಡ್ತಾ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಬಸ್ ಬಿಡುತ್ತೆ. ಸೊ ನಮ್ಮ ಜರ್ನಿ ಸ್ನೋಡೋನಿಯಾಗೆ ಸಾಗ್ತಾ ಇದೆ. ಈಗ ಮಧ್ಯದಲ್ಲಿ ಒಂದು ಶಾರ್ಟ್ ಬ್ರೇಕ್ ಕೊಟ್ಟಿದ್ದಾರೆ. ಲಂಚ್ ಬ್ರೇಕಿನ ಮುಂಚೆ ಒಂದು ಬ್ರೇಕ್, ಯಾಕಂದರೆ ತುಂಬಾ ಕುತ್ಕೊಂಡು ಸಾಕಾಯಿತು ಅಂತ ಹೇಳಿಬಿಟ್ಟು ಒಂದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಟಿದ್ದಾರೆ. ಲೈಕ್ ಕಾಫಿ ಟೀ ಏನಾದರೂ ತೊಗೋಬೋದು ಅಂಥೇಳಿ. ಈಗ ಆಲ್ರೆಡಿ 1:20 ಆಗಿದೆ. ಸೊ ಜಸ್ಟ್ ಏನಾದರೂ ರೆಫ್ರೆಶ್ಮೆಂಟ್ ಅಥವಾ ಮತ್ತು ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಮತ್ತೆ 1:35ಗೆ ಮತ್ತೆ ಸ್ಟಾರ್ಟ್ ಆಗ್ತಾರೆ. ಸೊ ಇಲ್ಲಿ ಬಂದಿದ್ದೀವಿ. ಇದು ಲ್ಯಾನ್ಬೆರೀಸ್ ಏರಿಯಾ ಅಂತ. ಇಲ್ಲಿಂದ ಸ್ನೋಡೋನ್ ಮೌಂಟೇನ್ಗೆ ಒಂದು ಅರ್ಧ ಮುಕ್ಕಾಲು ತಾಸು ಜರ್ನಿ ಇರ್ಬೋದು. ಅಲ್ಲಿಗೆ ಇವಾಗ ಎಷ್ಟಾಗಿದೆ ಟೈಮ್ ಇವಾಗ ಅಂದರೆ ಇವಾಗ 1:20 ಆಗಿದೆ. ಅಲ್ಲಿ 3 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದಾರೆ. ಅಂದರೆ ಅಲ್ಲಿಂದ ಸ್ನೋಡೋನ್ ಮೌಂಟೇನ್ ಮೇಲೆ ಟ್ರೈನ್ ಹೋಗುತ್ತೆ. ಸೊ ಆ 3 o'clock ಟ್ರೈನ್ಗೆ ಹೋಗಬೇಕು. ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ. ಅಲ್ಲೊಂದು 45 minutes ಬ್ರೇಕ್ ಕೊಡ್ತಾರೆ, ಲಂಚ್ ಬ್ರೇಕ್ ಥರ. ಸೊ ಲಂಚ್ ಮುಗಿಸ್ಕೊಂಡು 3 ಗಂಟೆಗೆ ಟ್ರೈನ್ ನಮಗೆ ಹೋಗೋದು. ಸೊ ತುಂಬ ಚೆನ್ನಾಗಿರುತ್ತೆ, ಅದು ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಮಿಸ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದು 2 days ಟ್ರಿಪ್ ಆ್ಯಕ್ಚುಲಿ, ಸ್ನೋಡೋನಿಯಾ ಟ್ರಿಪ್ ವೇಲ್ಸ್. ಸೊ ಹಾಗಾಗಿ ಪಾರ್ಟ್ ಮಾಡಿ ಹಾಕ್ತೀನಿ, Day 1 and Day 2 ಅಂತ ಹೇಳಿಬಿಟ್ಟು. ಸೊ Day 1 and Day 2 ವಿಡಿಯೋ ಎರಡೂ ನೋಡಿ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಎಸ್, ಚೆನ್ನಾಗಿದೆ. ಸಪೋರ್ಟಿಂಗ್ ಆ್ಯಕ್ಚುಲಿ, ನೈಸ್ ವೆದರ್. ಕಿಡ್ಸ್ ಅಂತೂ ನಮ್ಮ ಜೊತೆಗೆ ಇಲ್ಲ, ಆರಾಮಾಗಿ ಫ್ರೆಂಡ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವೀಗ ಸ್ನೋಡೋನಿಯಾ ರೀಚ್ ಆಗಿದ್ವಿ. ಸೊ ಸ್ನೋಡೋನಿಯಾದಲ್ಲಿ ಲ್ಯಾನ್ಬೆರೀಸ್ ಅಂತ ಒಂದು ಹಳ್ಳಿ ವಿಲೇಜ್ ಇದು. ಸೊ ಅಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ಬಂದುಬಿಟ್ಟು ಸ್ನೋಡೌನ್ ಅಂತ ಮೌಂಟೇನ್ ಇದೆ, ಹಿಲ್. ಸೊ ಆಗಲೇ ಹೇಳಿದಾಗೆ ಮೌಂಟೇನ್ ಮೇಲ್ಗಡೆ ರೈಲ್ವೇಸ್ ಹೋಗುತ್ತೆ, ಅಂದರೆ ಟ್ರ್ಯಾಕ್ ಇದೆ, ಟ್ರೈನ್ ಹೋಗುತ್ತೆ ಅದ್ರ ಮೇಲೆ.
ಸೊ ಫಸ್ಟ್ ನಮ್ಮದು ಅಲ್ಲಿಗೆ ಹೋಗಬೇಕು. ಸೊ ತುಂಬಾ ಚೆನ್ನಾಗಿದೆ ಈ ಹಳ್ಳಿ, ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಮನೆಗಳು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಕಲರ್ ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿದೆ. ಪೇಂಟಿಂಗು ನೋಡೋದಕ್ಕೆ ತುಂಬ ಸೂತಿಂಗ್ ಆಗಿದೆ ಕಣ್ಣಿಗೆ. ಹಾಗೆ ಜೊತೆಗೆ ಮೌಂಟೇನ್ಸ್, ಈ ಲ್ಯಾಂಡ್ಬರೀಸ್ ಏನಿದೆಯಲ್ವಾ ಇದು ಬಂದ್ಬಿಟ್ಟು ಮೌಂಟೇನ್ ವ್ಯೂಗೆ ಫೇಮಸ್ ಇದು. ಹಾಗೆ ಇಲ್ಲಿ ಇದೇನು ಸ್ನೋಡೌನ್ ಅಂತ ಮೌಂಟೇನ್ ಇದೆಯಲ್ವಾ, ಇಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ತಾರೆ ಜನ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ಗೆ ಏನು ಕಾಣ್ತಾ ಇದೆಯಲ್ಲ ಇದೇ ಸ್ಟೇಷನ್, ಅಂದರೆ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದನೇ ಟ್ರೈನ್ ಹೋಗೋದು. ಈಗ ನಮ್ಮನ್ನು ಇಲ್ಲಿ ಇಳಿಸ್ಬಿಡ್ತಾರೆ. ಇಲ್ಲಿ ಇಳಿಸ್ಬಿಟ್ಟು ನಮಗೆ 3 ಗಂಟೆಗೆ ಟ್ರೈನ್ ಇದೆ. ಸೊ ಆ 3 ಗಂಟೆ ಟ್ರೈನ್ಗೆ ಹೋಗಬೇಕು. ಸೊ ಲಂಚ್ ಮುಗಿಸ್ಕೊಂಡು ನಾವು 3 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರಬೇಕು. ಯಾಕಂದರೆ ಇದು ಒಂದ್ಸತಿ ಮಿಸ್ ಆಯ್ತು ಅಂದರೆ ಟ್ರೈನು, ಅವ್ರು ನೆಕ್ಸ್ಟ್ ಟ್ರೈನ್ಗೆ ನಮ್ಮನ್ನು ಹತ್ತಿಸ್ಕೊಳ್ಳೋದಿಲ್ಲ. ಸೊ ಟಿಕೆಟ್ಸ್ ತೊಗೊಳ್ಳೋದೆಲ್ಲ ವೇಸ್ಟ್ ಆಗಿರುತ್ತೆ. ಹಾಗಾಗಿ ಎಕ್ಸಾಕ್ಟ್ಲಿ 3 ಗಂಟೆಗೆಲ್ಲ ನಾವು ಅಲ್ಲಿರಬೇಕು. ಈಗ ಬನ್ನಿ ಇಲ್ಲಿಂದ ಇಳ್ಕೊಂಬಿಟ್ಟು ಲಂಚ್ ಮುಗಿಸ್ಕೊಂಡು ಪಟ್ಟ ಅಂತ ಟ್ರೈನ್ ಸ್ಟೇಷನ್ಗೆ ಹೋಗೋಣ. Hello, we reached the Snowdon railway station, and here, okay, we will get down here, and the coach will go and park some other parking place. So whatever the belongings you want, you can take it now, and you can have your food here. The right side, you can see the right side, the station perfect. There you can get some food item, and the right side, the station shop is there. There you can get some souvenir, everything you can get it there. And from the coach, the people who are ಸೊ ನಮಗೆ ಊಟದ ಬ್ರೇಕ್ ಬಿಟ್ಟಿದ್ರೆ ಈಗ 45 ಮಿನಿಟ್ಸು ಬ್ರೇಕ್ ಆಯಿತು. ಊಟ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ. ಈಗ ಟ್ರೈನ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಡೆಮೋ ಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ. Okay, we have to leave on time. It's a 30-minute stay and the trains are full. So I strongly advise you not to miss this train down. Your tickets are only valid on the 3 o'clock train. So it's essentially you not miss this train down. I will be with you and I will give you a time. But that's all I can do. It's up to yourselves to get back on the train. Okay, everybody? Got it. Thank you. And do not attempt to open any doors. I will open the doors for you on arrival at the summit. Okay, guys? And get back into the seat. Okay? Thank you. ಸೊ ಇದೇ ಸ್ಟೇಷನ್. ಆ್ಯಕ್ಚುಲಿ ಸ್ಟೇಷನಲ್ಲೇ ಕೆಲವೊಂದು ಶಾಪ್ಸ್ ಎಲ್ಲ ಇದೆ, ನಾವಿಲ್ಲೇ ಊಟ ಮಾಡ್ಕೋಬೋದು. ಅಲ್ಲಿ ಕುತ್ಕೊಳಕ್ಕೆಲ್ಲನೂ ಅರೇಂಜ್ಮೆಂಟ್ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಈ ಕಡೆ ವಾಶ್ರೂಮ್ಸ್ ಎಲ್ಲನೂ ಇದೆ. ಸೊ ನಮಗೆ 3 ಗಂಟೆಗೆ ಇರೋದು ಟ್ರೈನು. ಇದು ನಮಗೆ ಮೌಂಟೇನ್ ಮೇಲೆ ಕರ್ಕೊಂಡು ಹೋಗುತ್ತೆ. ಸೊ 3 ಗಂಟೆ ಟ್ರೈನ್ ಬಂತು ನೋಡಿ. ಇದ್ರ ಡೀಟೇಲ್ಸನ್ನು ನಾನು ಹಾಕ್ತೀನಿ, ಎಷ್ಟು ವರ್ಷದ ಹಳೆ ಟ್ರೈನ್ ಇದೆಲ್ಲ ಅಂತಲೂ ಹಾಕ್ತೀನಿ, ನೋಡ್ಬೋದು. ಈಗ ನಮಗೆ ಟೈಮ್ ಆಗಿದೆ, ಬನ್ನಿ. ನಾವು ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಕ್ಯೂ ಅಲ್ಲಿದ್ದಾರೆ ನಿಂತ್ಕೊಂಡು. ಟ್ರೈನ್ ಜರ್ನಿನ ಎಂಜಾಯ್ ಮಾಡೋಣ.
ಕೂತ್ಕೊಂಡಿದ್ದೀವಿ. 4 ಕಂಪಾರ್ಟ್ಮೆಂಟ್ ಇರ್ತವೆ. ಸೊ ಟೈಮ್ ಸ್ಲಾಟ್ ಕೊಟ್ಟಿರ್ತಾರಲ್ಲ, ಅಷ್ಟೇ ಜನಕ್ಕೆ ಇಳಿಸೋದು ಜಾಗ ಫಿಕ್ಸ್ ಮಾಡಿರ್ತಾರೆ. ಸೊ ನಾವಿಷ್ಟು ಜನ ಇದ್ದೀವಿ ಇಲ್ಲಿ. ಸೊ ಬನ್ನಿ, ಟ್ರೈನ್ ಸ್ಟಾರ್ಟ್ ಆಯಿತು, ಹೇಗಿರುತ್ತೆ ಅಂತ ನೋಡೋಣ. ಸೊ ನೋಡ್ತಾ ಇದ್ರಲ್ವಾ, ಇಲ್ಲಿ ಹಿಂದ್ಗಡೆ ಹೋಯ್ತಲ್ಲ, ಅದು ಸ್ಟೇಷನ್, ಅಲ್ಲಿ ಓಲ್ಡೆಸ್ಟ್ ಸ್ಟೇಷನ್. ಆ್ಯಂಡ್ ನಾವು ಅಟ್ ಪ್ರೆಸೆಂಟ್ ಈಗ 1062 ಫೀಟ್ ಮೇಲ್ಗಡೆ ಇದ್ದೀವಿ. ಸೊ ಟ್ರೈನ್ ಇದು ಕಂಪ್ಲೀಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದಕ್ಕೆ ನಿಯರ್ಲಿ 1 hour ತಗೊಳತ್ತಂತೆ. ಸೊ ಅಲ್ಲಿ ಹೋದ್ಮೇಲೆ ನಮಗೆ 30 minutes ಅಲ್ಲಿ ನೋಡೋದಕ್ಕೆ, ಫೋಟೋಗ್ರಫಿಗೆ, ಸುತ್ತಮುತ್ತ ಟೈಮ್ ಸ್ಪೆಂಡ್ ಮಾಡೋದಕ್ಕೆ 30 minutes ಕೊಡ್ತಾರೆ. ಅದಾದಮೇಲೆ ಮತ್ತೆ ಇದೇ ಟ್ರೈನ್ ಹತ್ಕೊಂಡು ಕೆಳಗಡೆ ಹೋಗ್ತಾ ಇರೋದು. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಡೀಸೆಲ್ ಟ್ರೈನ್ ಇದು. ಆ್ಯಂಡ್ ಪಕ್ಕ ಸಮ್ಮರಲ್ಲಿ ನಮಗೆ ಸ್ಟೀಮ್ದು ಟ್ರೈನ್ ಬರುತ್ತಂತೆ, ಫೆಸಿಲಿಟಿ ಇದೆ ಅಂತ ಅವಾಗ. ಬಟ್ ನಾವು ಇವಾಗ ಬಂದಿದ್ದೀವಿ, ಡೀಸೆಲ್ ಟ್ರೈನ್ ಮಾತ್ರ ಇದೆ. ಬಟ್ ಇದು ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಟ್ರೈನು. ಸೊ ನೋಡೋದಕ್ಕೆಲ್ಲನೂ ಚೆನ್ನಾಗಿದೆ. ಬನ್ನಿ ಈಗ ಮೇಲ್ಗಡೆ ಹೋಗೋಣ, ಹೋಗ್ಬಿಟ್ಟು ಹೇಗಿರುತ್ತೆ ಅಲ್ಲಿಂದ ವ್ಯೂ ಅಂತ ಹೇಳ್ಬಿಟ್ಟು ನೋಡೋಣ. We are in
And where are we going, sir? Yeah, we are going on Hilltop. We're going on And what did you see while going? I saw lamb. Wow, is Then I it saw fat? a lamb. Is it fat or thin? On top of the tree. No. Is it fat or thin? Is it fatty lamb? A fatty lamb. Sheep as well, right? Yes. Even sheep and lamb, right? Yes. ಓಕೆ ಸೊ ಸಖತ್ತಾಗಿದೆ ಟ್ರೈನ್ ಜರ್ನಿ ಇದು. ಸನ್ನಿಧಿ ಅಲ್ಲಿ ಹಿಂದ್ಗಡೆ ಇದ್ದಾಳೆ, ಇವಳು ನಮ್ಮ ಜೊತೆ ಇದ್ದಾಳೆ. ಚೆನ್ನಾಗಿದೆ. ಹೇಗಿದೆ ರೀ ಎಕ್ಸ್ಪೀರಿಯನ್ಸ್ ಇದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡಿದ್ವಿ, ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಆ ವ್ಯೂ ನೋಡ್ತಿದ್ರೆ ಆ್ಯಕ್ಚುಲಿ ಟ್ರೈನಿಂದ ಇಳಿದುಬಿಟ್ಟು ಅಲ್ಲೇ ಆರಾಮಾಗಿ ಫೋಟೋ ತೆಗೆಸ್ಕೊಂಡು ಚೆನ್ನಾಗಿ ಅಲ್ಲೇ ಸ್ಟೇ ಮಾಡ್ಬೇಕಂತ ಅನ್ಸುತ್ತೆ. ಹೌದು, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಇವನ್ ಇಲ್ಲಿ ಟ್ರೆಕ್ಕಿಂಗ್ ಬರೋರು ಬರ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮತ್ತು ಸಖತ್ತಾಗಿದೆ. ಸೊ ಹಿಲ್ ಟಾಪ್ ಅಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಕ್ಲೌಡ್ಸ್ ಎಲ್ಲಾನು ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿಂದ. ಇನ್ನು ನಾವು ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ಸ್ಟಾಪ್ ಮಾಡ್ತಾರಲ್ವಾ, ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ವೇಟಿಂಗು. ನೋಡಿ ಇಲ್ಲಿ ಹಿಂದ್ಗಡೆ ಸೊ ನಾವು ಮೇಲ್ಗಡೆ ಬಂದಾಯಿತು. ಇದೆ ನೋಡಿ ಸ್ನೋ ಡೌನ್ ಸಮಿಟ್. ಇದು 1085 ಮೀಟರ್ಸ್, ಆಲ್ಮೋಸ್ಟ್ 1 ಕಿಲೋಮೀಟರ್ ಅಬೋವ್ ದ ಸೀ ಲೆವೆಲ್ ನಾವು ಇರೋದೀಗ. ಸೊ ಇದೇ ಟ್ರೈನ್, ಇದರಲ್ಲೇ ಬಂದಿದ್ದು ನಾವು ಇದ್ದಿದ್ದು ಈ ಕಂಪಾರ್ಟ್ಮೆಂಟಲ್ಲಿ. ಸೊ ನಮಗಿಲ್ಲಿ ಈಗ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ನೋಡ್ಕೊಳ್ಳೋದಕ್ಕೆ. ಇಷ್ಟು ಸುತ್ತಮುತ್ತ ಫೋಟೋಗ್ರಫಿ ಮಾಡಿಕೊಂಡು ಮತ್ತೆ ಅರ್ಧ ಗಂಟೆಗೆ ಸೇಮ್ ಕಂಪಾರ್ಟ್ಮೆಂಟಲ್ಲೇ ಬರ್ಬೇಕು ನಾವು. ವ್ಯೂ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇದ್ರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಸೊ ನೋಡ್ತಾ ಇದ್ರಲ್ಲ ಹಿಂದ್ಗಡೆ ತುಂಬ ಚೆನ್ನಾಗಿದೆ ವ್ಯೂ. ಮೇಲ್ಗಡೆ ಬಂದಿದ್ದೀವಿ. ನಾವೀಗ ಇರೋದು 1085 ಮೀಟರ್ಸ್ ಮೇಲ್ಗಡೆ, ಆಲ್ಮೋಸ್ಟ್ 1 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಆಗ್ಬೋದು ಸಿ ಲೆವೆಲ್ ನಾವು ಇರೋದೀಗ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ. ಬಿಸಿಲಿದ್ರೂ ಸ್ವಲ್ಪ ಗಾಳಿನೇ ಇದೆ. ಅಫ್ಕೋರ್ಸ್ ಮೇಲಲ್ವಾ, ಹಾಗಾಗಿ ಗಾಳಿ ತುಂಬಾ ಇದೆ. ನಾವು ವೆದರ್ ಚೆನ್ನಾಗಿದೆ ಅಂತ ನಾರ್ಮಲ್ ಜಾಕೆಟ್ಸ್ ಹಾಕೊಂಬಂದಿಲ್ಲ, ಗಡ ನಡುಗ್ತಾ ಇದ್ದೀವಿ. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಫೈನಲಿ ಮೇಲ್ಗಡೆಯಿಂದ ಕೆಳಗಡೆ ಬಂದಾಯಿತು. ಹೋಗೋದಕ್ಕೆ 1 hour, ಬರೋದಕ್ಕೆ 1 hour. ಆಲ್ಮೋಸ್ಟ್ ಬಂದ್ವಿ. ಈಗ ಕೆಳಗೆ ಇಳಿಬೇಕು ಇನ್ನು 2 minutes. ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ತುಂಬ ವಿಂಡಿತ್ತು, ಬಟ್ ಕೆಳಗೆ ಬರ್ತಾ ಬಿಸಿಲು ಜಾಸ್ತಿನೇ ಆಯಿತು. ಸೂರ್ಯನೆತ್ತಿ ಏರ್ತಾ ಇದ್ದಾನೆ, ಹಾಗಾಗಿ ಬಿಸಿಲು ತುಂಬಾ ಇದೆ. ಬಟ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಈಗ ಹೊರಗಡೆ ಹೋಗಿದ ತಕ್ಷಣ ಕೆಳಗಡೆ ಇಳಿದು ನಾವು ಸೀದಾ ಬೀಚಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗೋಣ. ಟ್ರೈನ್ ರೈಡ್ ಆದಮೇಲೆ ನಾವು ಬಂದಿದ್ದೀವಿ. ಆ ಸ್ಟೇಷನ್ ಏನಿತ್ತಲ್ವ, ಆ ಸ್ಟೇಷನಿಂದ ಒಂದು 10 ನಿಮಿಷ ಜರ್ನಿ ಮಾಡ್ಕೊಂಡು ಬಂದರೆ ಇಲ್ಲಿ ಒಂದು ಲೇಕ್ ವ್ಯೂ ಇದೆ. ಸೊ ಫೋಟೋಸ್ಗೆ ಅಂತಲೇ ಮಾಡಿದಾರಂತ ಇದನ್ನು. 15 minutes ಟೈಮ್ ಕೊಟ್ಟಿದ್ದಾರೆ, ಯಾಕಂದರೆ ನಾರ್ಮಲ್ ವೆಹಿಕಲ್ಸ್ಗೆ ಅಂದರೆ ಕಾರ್ಸ್ಗೆ ಅಲೋ ಇದೆ ಪಾರ್ಕಿಂಗಲ್ಲಿ, ಬಟ್ ಕೋಚ್ಗೆಲ್ಲ ಅಲೋ ಇಲ್ಲಂತೆ. ಹಾಗಾಗಿ 15 minutes ಟೈಮ್ ಕೊಟ್ಟಿದ್ದಾರೆ. ಸೊ ಅಷ್ಟರಲ್ಲೇ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತು ನಾವೀಗ ವಾಪಸ್ ಬೀಚ್ ಇದೆ ಒಂದು. ಸೊ ಆ ಬೀಚ್ ಹತ್ರ ಹೋಗ್ಬಿಟ್ಟು, ಅಂದರೆ ಇವತ್ತು ಬೀಚ್ ತೋರಿಸ್ತಾರೆ ಅಷ್ಟೇ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಮಿಕ್ಕಿದೆಲ್ಲನೂ ಕಂಪ್ಲೀಟಾಗಿ ಇರೋದು. ನೆಕ್ಸ್ಟ್ ಅಲ್ಲಿಂದ ವಾಪಸ್ 8 ಗಂಟೆ ಅಷ್ಟೊತ್ತಿಗೆ ನಾವು ಹೋಟೆಲ್ಗೆ ಹೋಗ್ತೀವಿ, ರೂಮ್ಗೆ. ಸೊ ಬನ್ನಿ ಇವಾಗ ಇಲ್ಲಿ ಯಾವುದು ಲೇಕ್ ಇದೆ ಅಂತ ನೋಡೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಲೇಕ್. ವಾವ್, ತುಂಬ ಚೆನ್ನಾಗಿದೆ ವ್ಯೂ, ಮಾತ್ರ ಸಖತ್ತಾಗಿದೆ. ಸೊ ಇಂಥ ಪ್ಲೇಸ್ಗೆ ಬರೀ 15 minutes ಟೈಮ್ ಕೊಟ್ಟಿದ್ದಾರೆ ಫೋಟೋಸ್ ತೆಗೆಸ್ಕೊಳ್ಳಿ ಅಂತ. ಅದೇ ಎಲ್ಲರೂ ಮಾತಾಡ್ಕೊತಾ ಇದ್ರು, 15 minutes ಹೆಂಗೆ ಸರಿ ಹೋಗುತ್ತೆ ಎಲ್ರಿಗೂ ಫೋಟೋಸ್ ತೆಗೆಸ್ಕೊಳ್ಳೋಕ್ಕಂತ. ಸೊ ಅದಕ್ಕೆ ನಾನು ಕ್ವಿಕ್ಕಾಗಿ ಒಂದು ವಿಡಿಯೋ ಮಾಡೋಣ, ನಿಮಗೆಲ್ಲ ತೋರಿಸೋಣ ಅಂತ
ಕ್ವಿಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಲೇಕ್. ಈ ಲೇಕ್ ಡೀಟೇಲ್ಸ್ ಎಲ್ಲ ನಾನು ಹಾಕ್ತೀನಿ, ನೋಡಿ ನೀವು ಬೇಕಂದರೆ. ಆ್ಯಂಡ್ ಮೇಲ್ಗಡೆ ಅಲ್ಲಿ ಇದೇನು ನೋಡ್ತಾ ಇದ್ರಲ್ವಾ, ಈ ಬೆಟ್ಟ ತುಂಬ ಚೆನ್ನಾಗಿದೆ, ಫುಲ್ ಹಸಿರು. ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ಕಾಟ್ಲ್ಯಾಂಡ್ಗೆ ಹೋದಾಗೂ ಸ್ಕಾಟ್ಲ್ಯಾಂಡೂ ತುಂಬ ಸಖತ್ತಾಗಿದೆ. ಆ ಕಡೆ 7 ಸಿಸ್ಟರ್ಸ್ ಅಂತೇಳಿ ಒಂದು ಪ್ಲೇಸ್ ಇದೆ, ಅದು ಇನ್ನೂ ತುಂಬ ಚೆನ್ನಾಗಿದೆ. ಸೊ ಫೈನಲಿ ನಾವು ಬೀಚ್ ಹತ್ರ ಬಂದಿದ್ವಿ. ಸೊ ಇದು ಲ್ಯಾಂಡುನೋ ಬೀಚ್ ಅಂತ. ಸೊ ಇಲ್ಲೇ ನಮಗೆ ಹೋಟೆಲ್ ಇರೋದು, ಬೀಚ್ ಹತ್ರನೇ ಹೋಟೆಲ್ ಇದೆ. ಅಲ್ಲೇನು ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಒಂದು ಜೇಂಟ್ ವೀಲ್ ಕಾಣ್ತಾ ಇದೆಯಲ್ಲ, ಅದೇ ಪಿಯರ್, ಬೀಚ್ ಪಿಯರ್. ಸೊ ಇದಿರೋದು ನಾರ್ತ್ ಶೋರ್ ವೇಲ್ಸಲ್ಲಿ, ಅಂದರೆ ನಾರ್ತ್ ವೇಲ್ಸಲ್ಲಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ದೊಡ್ಡ ಬೀಚ್ ಇದು. ಸ್ಟಾರ್ಟಿಂಗಿಂದ ನೋಡಿರ್ತೀರ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅದು. ಸೊ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಮಗೆ ಇವತ್ತು ಜಸ್ಟ್ ತೋರಿಸ್ತಾರೆ, ಸೊ ಇದೇ ಬೀಚು ನಾವು ನಾಳೆ ವಿಸಿಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಹಾಗೆ ಪಿಯರ್ ಕೂಡ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಈಗ ನನ್ನ ಸೌಂಡ್ ಇಟ್ಟಿಲ್ಲ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾಳೆ ಎಷ್ಟು ಗಂಟೆಗೆ ಹೊರಡ್ತೀವಿ ಎಲ್ಲ ಏನೋ ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅಲ್ಲೇನು ಕಾಣ್ತಾ ಇದೆಯಲ್ಲ, ನಾವು ಆ ಪಿಯರ್ ಮತ್ತು ಬೀಚ್ ಎರಡೂ ಕವರ್ ಮಾಡಿಕೊಂಡು ಮತ್ತು ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ನಮಗೆ ಟ್ರ್ಯಾಮ್ ರೈಡ್ ಇರುತ್ತೆ. ಸೊ ಟ್ರ್ಯಾಮಲ್ಲಿ ಹೋಗ್ತೀವಿ, ಟ್ರ್ಯಾಮಲ್ಲಿ ಸಿಟಿ ಮಧ್ಯದಲ್ಲೆಲ್ಲ ಹೋಗಿ, ಸೊ ಸಿಟಿಯೆಲ್ಲ ಹೇಗಿದೆ ಅಂತ ಜಸ್ಟ್ ಒಂದು ರೈಡ್ ನೋಡ್ಕೊಂಬರೋದು. ಸೊ ಅವ್ರು ಹೇಳಿದರು ಟೈಮ್ ಇದ್ದರೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಹಾಗೆ ಕೇಬಲ್ ಕಾರ್ ಇದೆ, ಸೊ ಇಲ್ಲಿ ಪಿಯರಿಂದನೇ ಕೇಬಲ್ ಕಾರ್ ಇದೆ. ಸೊ ಕೇಬಲ್ ಕಾರ್ ಆರ್ ಟ್ರ್ಯಾಮ್ ಎರಡರಲ್ಲಿ ಒಂದು ಕವರ್ ಆಗುತ್ತೆ. ಯಾಕಂದರೆ ನಮಗೆ ಟೈಮ್ ಕೊಟ್ಟಿರೋದೆ ಬೆಳಗ್ಗೆ 9:30ಗೆಲ್ಲ ನಾವು ಲಗೇಜ್ನ ಡಂಪ್ ಮಾಡಿಬಿಟ್ಟು ಕೋಚಲ್ಲಿ. ಸೊ ನಮ್ಗೆ 9:30ಯಿಂದ ನಮಗೆ 2 ಗಂಟೆಗೆಲ್ಲ ಬಿಟ್ಬಿಡುತ್ತೆ ಬಸ್ಸು. ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಇಷ್ಟೆಲ್ಲ ನೋಡಿಕೊಂಡು ನಾವು ರೆಡಿಯಾಗಿರಬೇಕು. ಸೊ ಇನ್ ಕೇಸ್ ಇಫ್ ಪಾಸಿಬಲ್ ಆದರೆ ನಾವು ಟ್ರ್ಯಾಮ್ ರೈಡ್ಗೆ ಹೋಗ್ತೀವಿ, ಇಲ್ಲ ಅಂತಂದರೆ ಪಿಯರ್ ಮತ್ತು ಬೀಚ್ ಅಷ್ಟೇ ನೋಡ್ಕೊಂಡು ಬರೋದಾಗತ್ತೆ. ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ವ, ಹಾಗಾಗಿ ಸೊ ಲಂಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫೈನಲಿ ಬಂದಾಯಿತು ನಾವು ಅಲ್ಲಿ ಲೇಕ್ ವ್ಯೂ ನೋಡಿಕೊಂಡು. ಅಲ್ಲಿಂದ 40 ಮಿನಿಟ್ಸ್ ಜರ್ನಿ ನಮಗೆ. ಸೊ ಈಗ ಹೋಟೆಲ್ ಹತ್ರ ಬಂದಿದ್ದೀವಿ. ಸೊ ಹೋಟೆಲ್ಗೆ ಹೋಗಿ ರೂಮಲ್ಲಿ ಲಗೇಜೆಲ್ಲ ಇಟ್ಬಿಟ್ಟು ಫ್ರೆಶ್ನಪ್ ಆಗಿ, ಆಗಲೇ ನೋಡಿದಾಗೆ ಇಲ್ಲೊಂದು ಪಿಯರ್ ಇದೆ, ಬೀಚ್ ಇದೆ, ಪಿಯರ್ ಇದೆ. ಸುಮ್ಮನೆ ಜಸ್ಟ್ ಒಂದು ವಾಕ್ ಬರ್ಬೋದು ಫ್ರೆಶ್ನಪ್ ಆಗಿ. ಸೊ ನೋಡೋಣ, ಮಕ್ಕಳ ಮೇಲೆ ಡಿಪೆಂಡು. ಮಕ್ಳು ಇನ್ ಕೇಸ್ ಟಯರ್ಡ್ ಆಗಿದ್ದರೆ ಡಿನ್ನರ್ ಮಾಡಿ ಮಲ್ಕೊಳ್ಳೋದೆ. ಸೊ ಬನ್ನಿ ಈಗ ಹೋಟೆಲ್ಗೆ ಹೋಗೋಣ. ಸೊ ಕೋಚ್ ಎಲ್ಲ ನಿಂದಿರಿಸಿದ್ರು ಇಲ್ಲಿ ಒಳಗಡೆ ಬರೋಲ್ಲ ಅಂತ. ಇಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕ್ ಇದೆ. ಗ್ರ್ಯಾಂಡ್ ಹೋಟೆಲ್ ಅಂತ ನಮಗೆ ಕೊಟ್ಟಿರೋದು. ಸೊ ಈಗ ನಮಗೆಲ್ಲ ರೂಮ್ ಕೀಸ್ ಎಲ್ಲನೂ ಕೊಡ್ತಾರೆ. ಇದು ಗ್ರ್ಯಾಂಡ್ ಹೋಟೆಲ್ ಒಳಗಡೆ ಚೆನ್ನಾಗಿದೆ ಏನೋ ನೋಡೋದಕ್ಕೆ. ಸೊ ಅಲ್ಲಿ ಕೀಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಕುತ್ಕೊಂಡಿದ್ದಾರೆ ಲಕ್ಷ್ಮಿ, ಸುನೀತಾ ಆ್ಯಂಡ್ ಕಿಡ್ಸ್, ಕುಶಲ್, ಯುವಾಂಶ್ ಆ್ಯಂಡ್ ಗುನ್ನು. ವೆಯ್ಟ್ ಮಾಡಬೇಕೀಗ. ಸೊ ಇದು ಒಳಗಡೆ ಬಾರ್ ಆ್ಯಂಡ್ ಬಿಸ್ಟ್ರೋ ಅಂತೆ. ಸೊ ಫೈನಲಿ ನಮಗೆ ಕೀಸ್ ಕೊಟ್ಟರು. ಎಲ್ಲರಿಗೂ ಡಿಫ್ರೆಂಟ್ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ದ ಬೆಡ್. 2 ಕಿಡ್ಸ್ ಇದ್ದವ್ರಿಗೆ 2nd ಫ್ಲೋರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ 1 ಕಿಡ್ ಇರೋರಿಗೆ 5th ಫ್ಲೋರ್ ಕೊಟ್ಟಿದ್ದಾರೆ. ಸೊ ನೋಡಬೇಕು. ಇದು ಯಾವುದೋ ಹಳೇ ಹೋಟೆಲು ನೋಡಿ, ಸೌಂಡ್ ಬರ್ತಿದೆ ನಡೀತಾ ಇದ್ರೆ, ಕೊರ ಕೊರ ಅಂತ ಸೌಂಡ್ ಬರ್ತಾ ಇದೆ. ಬಟ್ ಓಕೆ, ಚೆನ್ನಾಗಿದೆ.
ಸೊ ರೂಮ್ ಒಳಗಡೆ ಬಂದಾಯಿತು ಫೈನಲಿ. ಮೈ ಗಾಡ್, ಬಾ. ಸೊ ಇದೇ ನಮಗೆ ಕೊಟ್ಟಿರೋ ರೂಮ್. ಸೊ 4 ಜನ ಅಂದರೆ 2 ಮಕ್ಕಳಿರೋದ್ರಿಂದ 2 ಕೊಟ್ಟಿದ್ದಾರೆ. 2 ಬೆಡ್ ಇದೆ. ಆ್ಯಂಡ್ ಇದು ವಾಶ್ರೂಮ್. ಸೊ ವಾಶ್ರೂಮ್ ಚಿಕ್ಕದೆ, 1 ಡೇಗೆ 1 ನೈಟ್ಗೆ ಓಕೆ, ಪರವಾಗಿಲ್ಲ, ಇಷ್ಟ ಇದೆ. ಒಂದು ಚಿಕ್ಕದಾಗಿರೋ ಕಬೋರ್ಡ್ ಕಟ್ಟಿದ್ದಾರೆ. ಆ್ಯಂಡ್ ಟಿ ವಿ ಇದೆ. ನಾರ್ಮಲ್ ಕೆಟಲ್, ಮಿಲ್ಕ್, ಇದು ಕಾಫಿಗೆ ಮತ್ತು ಟೀಗೆ ನಾರ್ಮಲ್ ಮಿಲ್ಕ್ ಪೌಡ್ರ್ ಪ್ಯಾಕೆಟ್ಸು, ಕಾಫಿ, ಶುಗರ್ ಆ್ಯಂಡ್ ಟೀ ಪ್ಯಾಕೆಟ್ಸ್. ಓಕೆ, ಫೈನ್, ಪರವಾಗಿಲ್ಲ. ಆ್ಯಂಡ್ ವಿಂಡೋಯಿಂದ ಇಲ್ಲಿ ಹೊರಗಡೆ ವ್ಯೂ ಈ ಥರ ಇದೆ. ಒಂದು ಚಿಕ್ಕದಾಗಿರೋ ಬಾಲ್ಕನಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಹೊರಗಡೆ ಈ ಥರ ವ್ಯೂ ಇದೆ, ಚೆನ್ನಾಗಿದೆ. ಸೊ ಫೈನಲಿ ರೂಮಲ್ಲಿ ಸೆಟ್ಲ್ ಆದ್ವಿ. ಈಗ ಫ್ರೆಶ್ನಪ್ ಆಗಿ ಇನ್ನೇನು ಡಿನ್ನರ್ ಮಾಡಬೇಕು. ಯಾಕಂದರೆ ನಾಳೆ ಮಾರ್ನಿಂಗ್ 8ಗೆಲ್ಲ ಬ್ರೇಕ್ಫಾಸ್ಟ್ ಕೆಳಗಡೆ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಬಟ್ ಇರುತ್ತೆ, ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಐಟಮ್ಸ್ ಇರುತ್ತೆ. 8ಗೆಲ್ಲನೇ ಸ್ಟಾರ್ಟು. ತುಂಬ ರಶ್ ಇರುತ್ತೆ, ತುಂಬ ಜನ ಇಲ್ಲಿ ಪ್ಲೇಸಸ್ಗೆ ಲೈಕ್ ನೋಡೋಕೆ ಬಂದಿದ್ದಾರಲ್ವ, ಹಾಗಾಗಿ ರಶ್ ಇರುತ್ತೆ. ಬೇಗನೆ ಹೋಗ್ಬೇಕು ನಾವು. ಅದಕ್ಕೆ ಬೇಗ ಮಲ್ಕೊಂಡ್ರೆ ಬೇಗ ಎದ್ದು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇದು ಫಸ್ಟ್ ಡೇ ಆಫ್ ಸ್ನೋಡೋನಿಯಾ. ಇದು ವೇಲ್ಸಲ್ಲಿರೋದು ಪ್ಲೇಸು. ಇವತ್ತು ನಾವು ಇದಕ್ಕೆ ಹೋಗಿದ್ವಿ, ಲೈಕ್ ಟಾಪ್ ಹಿಲ್ಗೆ ಹೋಗಿದ್ವಿ. ಅದಾದಮೇಲೆ ಬರ್ತಾ ಒಂದು ಚಿಕ್ಕದಾಗಿರ್ತಕ್ಕಂಥ ಲೇಕ್ ನೋಡ್ಕೊಂಡು ಬಂದ್ವಿ. ಸೊ ಫಸ್ಟ್ ಡೇ ಟ್ರಿಪ್ಪಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಸೆಕೆಂಡ್ ಡೇ ನಾಳೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಇಲ್ಲಿ ಪಿಯರ್ ಇದೆ ಅಲ್ವಾ, ತೋರಿಸಿದ್ನಲ್ವಾ ಆಲ್ರೆಡಿ. ಸೊ ಆ ಪಿಯರ್ ಹೋಗಿ ನೋಡ್ಕೊಂಬರ್ಬೋದು. ಸೇಮ್ ನಾವು ಲಾಸ್ಟ್ ನೀವು ಬ್ರೈಟನ್ ಬೀಚ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಪಿಯರಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು. ಡಿಫ್ರೆಂಟ್ ಐಟಮ್ಸ್ ಇರುತ್ತೆ ಆಟ ಆಡೋಕ್ಕೆ ಮಕ್ಕಳಿಗೆ. ಸೊ ಅದಿರುತ್ತೆ, ಆಟ ಆಡ್ಕೊಂಡು ಜಸ್ಟ್ ಶಾಪಿಂಗ್ ಥರ ಇರುತ್ತೆ. ಶಾಪಿಂಗ್ ಮಾಡಿಕೊಂಡು ಸುತ್ತಮುತ್ತ ಎಲ್ಲ ನೋಡಿಕೊಂಡು ನಮಗೆ 2 o'clockವರೆಗೂ ಟೈಮ್ ಇದೆ. ಓಕೆ, ಸೊ 2 ಒಳಗಡೆನೆ ಲಂಚ್ ಮುಗಿಸ್ಕೊಂಡು 2ಗೆ ಹೊರಡ್ತಾನೆ ಕೋಚ್ ಬಸ್. ಸೊ 2ಗೆಲ್ಲನೂ ನಾವು ಬಸ್ಸಲ್ಲಿ ಇರಬೇಕು. 2 o'clockಗೆ ಅಂದರೆ 2 ಗಂಟೆಗೆ ಹೊರಟ್ರೆ ನಾವು ಲಂಡನ್ಗೆ ವಾಪಸ್ ಹೋಗೋಷ್ಟೊತ್ತಿಗೆ 8-8:30 ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಈಸ್ಟ್ ಟೈಮಲ್ಲಿ ಇಳಿಸ್ತಾನೆ. ಈಸ್ಟ್ ಟೈಮಿಂದ ನಾವು ಮತ್ತೆ ರಾಯಲ್ ವಿಕ್ಟೋರಿಯಾಗೆ ಬಸ್ ಅಥವಾ ಟ್ರೈನ್ ಹಿಡ್ಕೊಂಡು ಹೋಗಬೇಕು. ಸೊ ಸೆಕೆಂಡ್ ಡೇ ನಾಳೆ ಏನಿರುತ್ತೆ, ಯಾವ ಥರ ಎಲ್ಲ ಬ್ರೇಕ್ಫಾಸ್ಟ್ ಇರುತ್ತೆ, ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ಮತ್ತೆ ನಾಳೆ ಕವರ್ ಮಾಡ್ತೀನಿ. ಮರಿದೆ ನಾಳೆ ಮತ್ತೆ ನೋಡಿ, ಅಂದರೆ ಮುಂದಿನ ವಿಡಿಯೋ ನೋಡಿ. ಸೊ ಇದಿಷ್ಟು ಫಸ್ಟ್ ಡೇ ಆಫ್ ಸ್ನೋಡೋನಿಯಾ ಟ್ರಿಪ್. ಮತ್ತು ಸೆಕೆಂಡ್ ಡೇದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.